ಶಿವ ತಾಂಡವ ಸ್ತೋತ್ರದ ರಚನೆಯಾದ ಬಗೆ. ಭಗವಾನ್ ಶಿವನ ಆರಾಧನೆ ಮತ್ತು ಆರಾಧನೆಗಾಗಿ ಅನೇಕ ಮೂಲಗಳನ್ನು ರಚಿಸಲಾಗಿದೆ. ಆ ಎಲ್ಲ ಇತರ ಸ್ತೋತ್ರಗಳಲ್ಲಿ ಶಿವತಾಂಡವ ಸ್ತೋತ್ರವು ಭಗವಾನ್ ಶಿವನಿಗೆ ಬಹಳ ಪ್ರಿಯವಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ, ಶಿವತಾಂಡವ ಸ್ತೋತ್ರದ ಮೂಲಕ ಯಾರು ಶಿವನನ್ನು ನಿಜವಾದ ಹೃದಯದಿಂದ ಸ್ತುತಿಸುತ್ತಾರೋ ಅವರು ಎಂದಿಗೂ ಸಂಪತ್ತಿನ ಕೊರತೆಯನ್ನು ಎದುರಿಸುವುದಿಲ್ಲ. ಶಿವ ತಾಂಡವ ಸ್ತೋತ್ರವನ್ನು ಪಠಿಸುವುದರಿಂದ ಶಿವನ ಅಪಾರ ಅನುಗ್ರಹವನ್ನು ಪಡೆಯುತ್ತಾನೆ. ಈ ಸ್ತೋತ್ರವನ್ನು ದಶಾನನ್ ರಚಿಸಿದ್ದಾರೆ. ದಶಾನನಿಗೆ ಶಿವನು ರಾವಣ ಎಂದು ಹೆಸರಿಸಿದನು. ಹಾಗಾದರೆ ಶಿವ ತಾಂಡವ ಸ್ತೋತ್ರವನ್ನು ಹೇಗೆ ರಚಿಸಲಾಗಿದೆ ಎಂದು ತಿಳಿಯೋಣ. ಶಿವ ತಾಂಡವ ಸ್ತೋತ್ರದ ಪೌರಾಣಿಕ ಕಥೆ. ರಾವಣನ ತಂದೆಯ ಹೆಸರು ವಿಶ್ರವ ಋಷಿ. ರಾವಣನ ಮಲ ಸಹೋದರ ಕುಬೇರ. ಹಿಂದೆ ವಿಶ್ರವ ಋಷಿಯು ಕುಬೇರನಿಗೆ ಚಿನ್ನದ ಲಂಕಾ ರಾಜ್ಯವನ್ನು ನೀಡಿದ್ದನು. ಆದರೆ ಕಾರಣಾಂತರದಿಂದ ತನ್ನ ತಂದೆಯ ಸಲಹೆಯ ಮೇರೆಗೆ ಅವನು ಲಂಕೆಯನ್ನು ತೊರೆದು ಹಿಮಾಚಲಕ್ಕೆ ಹೋದನು. ಕುಬೇರನ ನಿರ್ಗಮನದ ನಂತರ ದಶಾನನನು ಚಿನ್ನದ ಲಂಕೆಯನ್ನು ಪಡೆದು ಲಂಕಾದ ಅಧಿಪತಿಯಾದನು. ದಶಾನನಿಗೆ ಲಂಕಾ ರಾಜ್ಯ ಸಿಕ್ಕಿದ ಕೂಡಲೇ ಅವನಲ್ಲಿ ಅಹಂಕಾರ ಮೂಡಿತು. ಕ್ರಮೇಣ ಅವನು ಎಷ್ಟು ಅಹಂಕಾರಿಯಾದನು ಎಂದರೆ ಅವನು ಸಂತರ, ಋಷಿ ಮುನಿಗಳ ಮೇಲೆ ಹಲವಾರು ರೀತಿಯ ದೌರ್ಜನ್ಯಗಳನ್ನು ಮಾಡಲಾರಂಭಿಸಿದನು. ದಶಾನನ ದೌರ್ಜನ್ಯದ ಬಗ್ಗೆ ಅವನ ಸಹೋದರ ಕುಬೇರನಿಗೆ ತಿಳಿದಾಗ, ಅವನು ದಶಾನನ ಮನವೊಲಿಸಲು ದೂತನನ್ನು ಕಳುಹಿಸಿದನು. ಆ ದೂತನು ದಶಾನನಿಗೆ ಕುಬೇರನ ಸಲಹೆಯಂತೆ ಸತ್ಯದ ಮಾರ್ಗವನ್ನು ಅನುಸರಿಸಲು ಸಲಹೆ ನೀಡಿದನು. ಕುಬೇರನ ಸಲಹೆಯನ್ನು ಕೇಳಿದ ದಶಾನನು ಕೋಪಗೊಂಡನು. ಮತ್ತಷ್ಟು ಅಹಂಕಾರ, ಕೋಪದಿಂದ ಆ ದೂತನನ್ನು ಸೆರೆಹಿಡಿದನು ಮತ್ತು ಅದೇ ಸಮಯದಲ್ಲಿ ತನ್ನ ಕತ್ತಿಯಿಂದ ಆ ದೂತನನ್ನು ಕೊಂದನು. ದೂತನನ್ನು ಕೊಂದ ನಂತರವೂ ದಶಾನನ ಕೋಪವು ಕಡಿಮೆಯಾಗಲಿಲ್ಲ. ಅವನು ಕುಬೇರನ ನಗರವಾದ ಅಲ್ಕಾಪುರಿಯ ಮೇಲೆ ಆಕ್ರಮಣ ಮಾಡಿ ತನ್ನ ಸಹೋದರ ಕುಬೇರನ ಮೇಲೆ ದಾಳಿ ಮಾಡಿದನು. ಇದರಿಂದ ಕುಬೇರ ಗಾಯಗೊಂಡ. ಕುಬೇರನ ಸೇನಾಪತಿಗಳು ಹೇಗಾದರೂ ಕುಬೇರನನ್ನು ನಂದನವನಕ್ಕೆ ಕರೆದೊಯ್ದರು. ಅಲ್ಲಿ ವೈದ್ಯರು ಅವನಿಗೆ ಚಿಕಿತ್ಸೆ ನೀಡಿದರು ಮತ್ತು ಅವನು ಆರೋಗ್ಯವಂತನಾದನು. ಕುಬೇರನ ನಗರ ಮತ್ತು ಅವನ ಪುಷ್ಪಕ ವಿಮಾನ ಎರಡರ ಮೇಲೂ ದಶಾನನನು ನಿಯಂತ್ರಣವನ್ನು ಪಡೆದ. ಪುಷ್ಪಕ ವಿಮಾನದ ವಿಶೇಷತೆಯೆಂದರೆ ಅದು ಚಾಲಕನ ಇಚ್ಛೆಯಂತೆ ಚಲಿಸುವುದು ಮತ್ತು ಅದರ ವೇಗವು ಮನಸ್ಸಿನ ವೇಗಕ್ಕಿಂತ ವೇಗವಾಗಿತ್ತು. ಒಂದು ದಿನ ದಶಾನನು ಪುಷ್ಪಕ ವಿಮಾನವನ್ನು ಹತ್ತಿ ಶರ್ವನ ಕಡೆಗೆ ಹೊರಟನು. ಆದರೆ ಪರ್ವತದ ಬಳಿ ಹಾದುಹೋಗುವಾಗ ಅವನ ಪುಷ್ಪಕ ವಿಮಾನವು ತನ್ನ ಶಕ್ತಿಯನ್ನು ಕಳೆದುಕೊಂಡಿತು. ಪುಷ್ಪಕ ವಿಮಾನದ ವೇಗ ಕಡಿಮೆಯಾದಾಗ ದಶಾನನಿಗೆ ಬಹಳ ಆಶ್ಚರ್ಯವಾಯಿತು. ಆಗ ತಟ್ಟನೆ ಅವನ ಕಣ್ಣುಗಳು ಎದುರಿಗೆ ನಿಂತಿದ್ದ ಬೃಹತ್ ಶರೀರ ನಂದೀಶ್ವರನ ಮೇಲೆ ಬಿದ್ದವು. ನಂದೀಶ್ವರನು ದಶಾನನನ್ನು ಎಚ್ಚರಿಸಿದನು, ಭಗವಾನ್ ಶಂಕರನು ಇಲ್ಲಿ ಆಟದಲ್ಲಿ ಮಗ್ನನಾಗಿದ್ದಾನೆ, ಆದ್ದರಿಂದ ನೀವು ಹಿಂತಿರುಗಿ. ಆದರೆ ಕುಬೇರನ ಮೇಲೆ ವಿಜಯವನ್ನು ಪಡೆದ ನಂತರ ದಶಾನನ್ ತುಂಬಾ ಸೊಕ್ಕಿನವನಾಗಿದ್ದನು. ಅವನು ನಂದಿಯ ಮಾತನ್ನು ಕೇಳದೆ ಅಹಂಕಾರದಿಂದ ಹೇಳ್ತೊಡಗಿದನು, ಈ ಶಂಕರ್ ಯಾರು ಮತ್ತು ಯಾವ ಹಕ್ಕಿನಿಂದ ಇಲ್ಲಿ ಆಡುತ್ತಾರೆ? ನಾನು ಆ ಪರ್ವತದ ಎಲ್ಲಾ ಕುರುಹುಗಳನ್ನು ಅಳಿಸುತ್ತೇನೆ. ಇದಕ್ಕೆ ಒದೆ ನನ್ನ ಪುಷ್ಪಕ ವಿಮಾನದ ಚಲನೆಯನ್ನು ನಿರ್ಬಂಧಿಸಲಾಗಿದೆ. ಹೀಗೆ ಹೇಳುತ್ತಾ ಬೆಟ್ಟದ ಬುನಾದಿಯ ಮೇಲೆ ಕೈಯಿಟ್ಟು ಎತ್ತಲು ಪ್ರಯತ್ನಿಸಿದನು. ದಶಾನನು ಪರ್ವತದ ತಳದಿಂದ ಮೇಲಕ್ಕೆತ್ತಲು ಪ್ರಯತ್ನಿಸಿದ ತಕ್ಷಣ, ಅಲ್ಲಿ ಕುಳಿತ ಶಿವನು ಪರ್ವತವನ್ನು ತನ್ನ ಬೆರಳಿನಿಂದ ಒತ್ತಿದನು. ಇದರಿಂದ ಅದು ಸ್ಥಿರವಾಯಿತು. ಭಗವಾನ್ ಶಂಕರನು ಹೀಗೆ ಮಾಡಿದ್ದರಿಂದ ದಶಾನನ ತೋಳುಗಳು ಆ ಪರ್ವತದ ಕೆಳಗೆ ಹೂತುಹೋದವು. ಇದರಿಂದ ಅವನಿಗೆ ಬಹಳ ನೋವಾಗತೊಡಗಿತು. ಕೋಪ, ಅವಮಾನ ಮತ್ತು ನೋವಿನಿಂದಾಗಿ ದಶಾನನ ಭಯಂಕರವಾದ ಕಿರುಚಾಟದಿಂದ ಶಿವನಿಗೆ ಎಚ್ಚರವಾಯಿತು. ಅವನ ಕಿರುಚಾಟವು ಎಷ್ಟು ಜೋರಾಗಿತ್ತೆಂದರೆ ಅದು ಅಪೋಕ್ಯಾಲಿಪ್ಸ್, ಭೂಕಂಪ ಮತ್ತು ಭಯಂಕರ ಪ್ರಳಯ ಸಂಭವಿಸಲಿದೆ ಎಂದು ತೋರುತ್ತದೆ. ಆಗ ದಶಾನನ ಮಂತ್ರಿಗಳು ಶಿವನನ್ನು ಸ್ತುತಿಸುವಂತೆ ಸಲಹೆ ನೀಡಿದರು. ತಡಮಾಡದೆ ಅವನು ಸಾಮವೇದದಲ್ಲಿ ಹೇಳಿರುವ ಶಿವನ ಎಲ್ಲಾ ಸ್ತೋತ್ರಗಳನ್ನು ಹಾಡಲು ಪ್ರಾರಂಭಿಸಿದನು. ಇದರಿಂದ ಸಂತೋಷಗೊಂಡ ಶಿವನು ದಶಾನನನ್ನು ಕ್ಷಮಿಸಿದನು ಮತ್ತು ಅವನ ತೋಳುಗಳನ್ನು ಮುಕ್ತಗೊಳಿಸಿದನು. ಭಗವಾನ್ ಶಿವನನ್ನು ಸ್ತುತಿಸಿ ದಶಾನನ ಸಾಮವೇದದ ಆ ಹಾಡಿರುವ ಸ್ತೋತ್ರವನ್ನು ರಾವಣ ಸ್ತೋತ್ರ ಅಥವಾ ಶಿವ ತಾಂಡವ ಸ್ತೋತ್ರ ಎಂದು ಕರೆಯಲಾಗುತ್ತದೆ. ದಶಾನನ ಹೆಸರು ಬಂದದ್ದು ಹೀಗೆ.
ರಾವಣ ದಶಾನನು ಈ ಸ್ತೋತ್ರವನ್ನು ತೀವ್ರವಾದ ನೋವಿನಿಂದ ಭಯಾನಕ ಕಿರುಚಾಟದಿಂದ ಹಾಡಿದನು ಮತ್ತು ಈ ಭಯಾನಕ ಕಿರುಚಾಟವನ್ನು ಸಂಸ್ಕೃತ ಭಾಷೆಯಲ್ಲಿ ರಾವ್ ಸುಶ್ರೂನಾ ಎಂದು ಕರೆಯಲಾಗುತ್ತದೆ. ಭಗವಾನ್ ಶಿವನು ರಾವಣನ ಸ್ತುತಿಯಿಂದ ಸಂತುಷ್ಟನಾದ ಮತ್ತು ಪರ್ವತದ ಕೆಳಗೆ ತನ್ನ ಕೈಗಳನ್ನು ಮುಕ್ತಗೊಳಿಸಿದಾಗ ಅವನು ದಶಾನನಿಗೆ ರಾವಣ ಎಂದು ಹೆಸರಿಸಿದನು, ಅಂದರೆ ಉಗ್ರವಾಗಿ ಕಿರುಚಲು ಬಲವಂತನಾದ ಶತ್ರು. ಏಕೆಂದರೆ ಶಿವನು ರಾವಣನನ್ನು ಜೋರಾಗಿ ಕಿರುಚುವಂತೆ ಒತ್ತಾಯಿಸಿದ್ದನು. ಅಂದಿನಿಂದ ದಶಾನನನ್ನು ರಾವಣ ಎಂದು ಕರೆಯಲಾರಂಭಿಸಿದರು. ಶಂಭೋ ಶಂಕರ.